ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೇಘನ. ಇಂದು ನಾವು ಚಂಪಕಳೆಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಅರ್ಧ ಕೆಜಿ ಮೈದಾವನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ರವೆಯನ್ನು ಸೇರಿಸಿ, ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ತುಪ್ಪವನ್ನು ಸ್ವಲ್ಪ ಅಂತ ಹಾಕಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಂತರ 1 ಲೋಟ ಹಾಲನ್ನು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟು ಕಲಸುವ ಹಾಗೆ ಈ ರೀತಿ ಕಲಸಬೇಕು. ಇಲ್ಲಿ ಹಾಲನ್ನು ಹಾಕುವ ವಿಡಿಯೋ ಸ್ಕಿಪ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಂತರ 15 ನಿಮಿಷ ಅದನ್ನು ಮುಚ್ಚಿಡಿ. ಈಗ ನಾವು ಸಕ್ಕರೆ ಪಾಕವನ್ನು ಮಾಡುವ ಬನ್ನಿ. ಈಗ ನಿಮಗೆ ಚಂಪಕಳೆ ಕಲರ್ ಬರಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಶೀರದ ಕಲರ್ ಹಾಕಬೇಕು. ಈಗ ಅದು ಅಂಟು ಪಾಕ ಬಂದಿದೆಯಾ ಅಂತ ನೋಡಿಕೊಳ್ಳಬೇಕು. ಅದು ಹರಡದಿದ್ದರೆ ಪಾಕ ಬಂದಿದೆ ಅಂತ ಅರ್ಥ. ಈಗ ನಾವು ಪಾಕವನ್ನು ಸೈಡ್ ಇಡುವ. ಈಗ ನಾವು ಮೊದಲು ಮುಚ್ಚಿಟ್ಟ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿಕೊಳ್ಳಬೇಕು. ಆದ ನಂತರ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ಅದನ್ನು ಮಡಿಸಬೇಕು. ಈ ರೀತಿ ಒಂದು ಕೈಯಲ್ಲಿ ಮೊಬೈಲ್ ಮತ್ತೆ ಹೀಗೆ ಮಡಿಸುವಾಗ ತುಂಬ ಕಷ್ಟ ಆಗ್ತದೆ. ಆದ ನಂತರ ಅದನ್ನು ಹೂವಿನ ರೀತಿ ಮಾಡಿ ಎಣ್ಣೆ ಕಾದ ನಂತರ ನಾವು ಲಟ್ಟಿಸಿ ಮಾಡಿದ ಚಂಪಕಳೆಯನ್ನು ಬಿಸಿ ಬಿಸಿಯಾದ ಎಣ್ಣೆಗೆ ಬಿಡಬೇಕು. ಚೆನ್ನಾಗಿ ಅದನ್ನು ಮಗ್ಚಿಕೊಳ್ಳಿ ಗಾಯ್ಸ್. ಅದು ಈ ರೀತಿ ಉಬ್ಬಿ ಬರಬೇಕಾಗ್ತದೆ. ಅದು ಹೀಗೆ ಸ್ವಲ್ಪ ಸ್ವಲ್ಪ ಕಲರ್ ಬರಲು ಸ್ಟಾರ್ಟ್ ಆದಾಗ ಅಂತಂದರೆ ಗೋಲ್ಡನ್ ಕಲರ್ ಬರಲು ಸ್ಟಾರ್ಟ್ ಆದಾಗ ಅದನ್ನು ಎಣ್ಣೆಯಿಂದ ಹೊರತೆಗೆಯಬೇಕು. ನೋಡಿ ಗೈಸ್, ಈ ರೀತಿ ಸೌಂಡು ಆಡಿಸ್ತಾನೆ ಇರಬೇಕಾಗ್ತದೆ. ಈಗ ನೋಡಿ ಗೈಸ್, ಗೋಲ್ಡನ್ ಕಲರ್ ಬರ್ತಾ ಇದೆ. ನಂತರ ಅದನ್ನು ಹೊರತೆಗೆದು ಸಕ್ಕರೆ ಪಾಕಕ್ಕೆ ಅದ್ದಿ ತೆಗೆಯಬೇಕು. ಈಗ ನಮ್ಮ ಚಂಪಕಳಿ ಆಲ್ಮೋಸ್ಟ್ ರೆಡಿ ಆಯಿತು. ಆನಂತರ ಜರಡಿಯ ಪಾತ್ರೆಯಲ್ಲಿ ಆ ಸಕ್ಕರೆ ಪಾಕವನ್ನು ಇಳಿಯಲು ಬಿಡಬೇಕು. ಈಗ ನಮ್ಮ ಚಂಪಕಳಿ ರೆಡಿಯಾಗಿದೆ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.